ಶುಕ್ರವಾರ ರೇವಣ್ಣ ಫ್ಯಾಮಿಲಿಗೆ ಶುಭ ಆಗತ್ತಾ ಅಶುಭ ಆಗತ್ತಾ? ಒಂದ್ ಕಡೆ ಪ್ರಜ್ವಲ್, ಭವಾನಿ, ರೇವಣ್ಣ ಮೂರು ಜನಕ್ಕೂ ಕೂಡ ಸಂಕಷ್ಟದ ಮೇಲೆ ಸಂಕಷ್ಟ. ಕಾನೂನು ಹೋರಾಟಕ್ಕೆ ದೇವೇಗೌಡರ ಕುಟುಂಬ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಖ್ಯಾತ ವಕೀಲರನ್ನೇ ನೇಮಿಸೋದಕ್ಕೆ ಫ್ಯಾಮಿಲಿ ನಿರ್ಧಾರವನ್ನ ಮಾಡಿಕೊಂಡಿರೋದು. ಈ ಸಂಕಷ್ಟದಿಂದ ಪಾರಾಗೋದಕ್ಕೆ ಕಬಿನಿ ರೆಸಾರ್ಟ್ ಅಲ್ಲಿ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಫ್ಯಾಮಿಲಿ. ಆದ್ರೂ ಕೂಡ ಅಲ್ಲಿಂದನೇ ದೂರವಾಣಿ ಮುಖಾಂತರ ಕುಮಾರಸ್ವಾಮಿನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬಂಧನದ ಬೆನ್ನಲ್ಲೇ ಗರಿಗೆದರಿದೆ ಈಗಾಗಲೇ ಚಟುವಟಿಕೆಗಳು. ಒಂದ್ ಕಡೆ ದೇವೇಗೌಡರು ತಡರಾತ್ರಿಯವರೆಗೂ ಕೂಡ ಚರ್ಚೆ ಮಾಡಿರೋದು, ಕುಮಾರಸ್ವಾಮಿ ಅವರು ಕಬಿನಿಲಿದ್ರೂ ಕೂಡ ಅಲ್ಲಿಂದನೇ ಏನೆಲ್ಲ ಮಾಡಬೇಕು ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಈ ಕಡೆ ರೇವಣ್ಣ ಕೂಡ ವಕೀಲರ ಜೊತೆಗೆ ಚರ್ಚೆಯಲ್ಲಿ ತೊಡಗಿರೋದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ MD ಆಗಿರುವಂತಹ ರಾಕೇಶ್ ಶೆಟ್ಟಿ ಸರ್. ಸರ್, ಗಮನಿಸ್ತಾ ಇದ್ದೀವಿ ಇದು ಯಾವ್ಯಾವ ರೀತಿ ಬೆಳವಣಿಗೆಗಳನ್ನ ಪಡ್ಕೊಳ್ತಾ ಇದೆ ಅಂತ ಹೇಳಿ. ಮೊದಲಿಗೆ SIT ತನಿಖೆ ಯಾವ ರೀತಿ ಇರುತ್ತೆ ಅಂತ ಸರ್, ಯಾವ ರೀತಿ SIT ತನಿಖೆ ಆಗತ್ತೆ, ಪ್ರಜ್ವಲ್ನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಪೂರ್ಣಿಮಾ, ಇದು ವೆರಿ ಸಿಂಪಲ್. ನಾವು ಏಪ್ರಿಲ್ 25 ನಂತರ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ನೂರಾರು ಸಂತ್ರಸ್ತೆಯರಿಗೆ ಒಂದು ನ್ಯಾಯ ಸಿಗಬೇಕನ್ನುವ ಹೋರಾಟವನ್ನು ನಾವು ಶುರು ಮಾಡಿದ್ವಿ. ನಿಮಗೂ ಗೊತ್ತಿದೆ, ಆಲ್ಮೋಸ್ಟ್ 34-35 ಡೇಸ್ ಕಂಟಿನ್ಯೂಸ್ ನಾವು ಈ ಹೋರಾಟವನ್ನು ಮುಂದುವರಿಸಿದ್ರಿ ವಿದೌಟ್ ಎನಿ ಇಂಟೆನ್ಷನ್ ಅದರ್ ದ್ಯಾನ್ ಗೆಟಿಂಗ್ ಜಸ್ಟಿಸ್ ಟು ದ ಸಂತ್ರಸ್ತೆಯರಿಗೆ. ಈಗ ನೀವು ಏನು ಕಾನೂನು ಹೋರಾಟಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಏನೆಲ್ಲ ಮಾತಾಡ್ತಿದ್ದೀವಿ, ಇಲ್ಲಿವರೆಗೆ ಅಬ್ಸ್ಕಾಂಡರ್ ಅಂತ ನಾವೇನು ಕರೀತಾ ಇದ್ದೀವಿ, ಪರಾರಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದರ ಪ್ರಮುಖ ಆರೋಪಿ, ಈ ಸರಣಿ ಅತ್ಯಾಚಾರಗಳ ಪ್ರಮುಖ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ನಿನ್ನೆ ಫಾರಿನ್ನಿಂದ ಬರ್ತಾನೆ, ಜರ್ಮನಿಯಿಂದ ಫ್ಲೈಟ್ ಲುಫ್ತಾನ್ಸದಿಂದ ಇಳಿತಾನೆ. ಅವರನ್ನು SIT ಅವರು ಅರೆಸ್ಟ್ ಮಾಡ್ತಾರೆ. ಈಗ ಅವರನ್ನು SIT ಬಂಧನದಲ್ಲಿ ಇಡಲಾಗಿದೆ. ಈಗ ನೀವು ಹೇಳುವ ಪ್ರಕಾರ ನಾವು ಅವರು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಬೇಕು. ಮೆಡಿಕಲ್ ಟೆಸ್ಟ್ ಆದ ನಂತರ ಅವರನ್ನು ಇವತ್ತು 24 ಅವರ್ಸ್ ಟೈಮ್ ಇದೆ, ಅಲ್ಲಿವರೆಗೆ ಜಡ್ಜಿನ ಮುಂದೆ ಅವರನ್ನು ಹಾಜರು ಮಾಡಿ ಅವರಿಗೆ SIT ಅವರನ್ನು ಪೊಲೀಸ್ ಕಸ್ಟಡಿಗೆ ಕೇಳ್ಬೋದು. ಅಂದರೆ ನಮಗೆ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಅಗತ್ಯ ಇದೆ. ದಿಸ್ ಇಸ್ ಎ ಸೀರಿಯಸ್ ಅಫೆನ್ಸ್, ನಮಗೆ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಕೊಡಿ ಅಂತ ಕೇಳ್ಬೋದು. ಒಂದು ವಾರಕ್ಕ ಅಲ್ಲ 2 ವಾರಕ್ಕ ಅಲ್ಲ 5 ದಿನಕ್ಕೆ ಕೇಳ್ತಾರೆ. ಅದರ ಮೇಲೆ ನಮ್ಮ ಜಡ್ಜಸ್ ಯಾವ ರೀತಿ ಅದನ್ನು ಎಷ್ಟು ದಿನದ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅಂತ ನಾವು ಕಾದು ನೋಡಬೇಕು. ನಂಬರ್ 1. ನಂಬರ್ 2, ಈಗ ನೀವು ಹೇಳುವ ಪ್ರಕಾರ ಕಾನೂನು ಪ್ರಕ್ರಿಯೆಗಳು ಈಗಾಗಲೇ ಪ್ರಜ್ವಲ್ ರೇವಣ್ಣನ 3 ಕೇಸುಗಳಲ್ಲೂ ಹೊಳೆನರಸೀಪುರ ಕೇಸ್ ಆಗಿರ್ಬೋದು, ಇನ್ನೊಂದು ಸಂತ್ರಸ್ತೆ ಕೊಟ್ಟ ಕೇಸ್ ಆಗಿರ್ಬೋದು, ಕಿಡ್ನ್ಯಾಪ್ ಆದಂಥ ಸಂತ್ರಸ್ತೆ ಕೊಟ್ಟ ಕೇಸ್ ಆಗಿರ್ಬೋದು, ಅಥವಾ ಇನ್ನೊಂದು ಲೈಂಗಿಕ ದೌರ್ಜನ್ಯದ ಕೇಸ್ ಆಗಿರ್ಬೋದು, 3ರಿಂದ 4 FIRಗಳು ಅವರ ಮೇಲೆ ದರ್ಜಾಗಿರೋದ್ರಿಂದ 376 ಸೆಕ್ಷನ್, ಅಂದರೆ ಅತ್ಯಾಚಾರದ ಹೈಯೆಸ್ಟ್ ಪನಿಷ್ಮೆಂಟ್ ಸೆಕ್ಷನನ್ನು ನಾವು ಮಾತಾಡುವ ಅತ್ಯಾಚಾರದ ಸೆಕ್ಷನ್ ಬರುತ್ತೆ 376. ಈಗ ಅದರ ಮೇಲೆ ಅವರು ಆಂಟಿಸಿಪೇಟರಿ ಬೇಲ್ಗೆ ಹೋಗಿದ್ದಾರೆ. ಅಂದರೆ 3ರನ್ನು ಆಂಟಿಸಿಪೇಟರಿ ಬೇಲು ಇವತ್ತು ಹಿಯರಿಂಗ್ಗೆ ಇತ್ತು. ಆದರೆ ಈಗ ಆಂಟಿಸಿಪೇಟರಿ ಬೇಲ್ ಏನಿದೆ, ಅರೆಸ್ಟ್ ಇವರು ಈಗಾಗಲೇ ಆಗಿರೋದ್ರಿಂದ ಆ 3 ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ಸ್ ಏನಾಗುತ್ತೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಈಗ ಅದನ್ನೇ 489 ಅಂದರೆ ನಾರ್ಮಲ್ ಬೇಲ್ಗೆ, ಇಂಟ್ರೀಮ್ ಬೇಲ್ ಅಥವಾ ನಾರ್ಮಲ್ ಬೇಲ್ಗಾಗಿ ರೇವಣ್ಣ ಪರ ವಕೀಲರು, ಅಂದರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಇವತ್ತು ಅದನ್ನು ಅಪ್ಲಿಕೇಶನ್ ಹಾಕಬಹುದು. ಅದೇ ಟೈಮಲ್ಲಿ ಅಬ್ಜೆಕ್ಷನ್ಗೆ ಟೈಮ್ ಹೋಗುತ್ತೆ, ಮತ್ತು ಅದನ್ನು ಅಬ್ಜೆಕ್ಷನ್ ಹಿಯರಿಂಗ್ ಆರ್ಗ್ಯುಮೆಂಟ್ ಆಗುತ್ತೆ. ಆರ್ಗ್ಯುಮೆಂಟ್ ಆದಮೇಲೆ ಜಡ್ಜ್ಮೆಂಟ್ ಆಗಬೇಕು. ನಂಬರ್ 1, ಈಗಿನ ಪರಿಸ್ಥಿತಿ ನೋಡಿದರೆ ಜನಸಾಮಾನ್ಯರು ಮತ್ತು ಇಡೀ ದೇಶವೇ ಈ ಒಂದು ಕೇಸನ್ನು ವಾಚ್ ಮಾಡ್ತಾ ಇರೋದ್ರಿಂದ ಆ್ಯಂಡ್ 376 ಸೆಕ್ಷನ್, ಅಂದರೆ ನಾಟ್ ಈವನ್ 1 ರೇಪ್ ಕೇಸ್, 3 FIR ಆನ್ ರೇಪ್ ಕೇಸಸ್ ಇರುವುದರಿಂದ ಪ್ರಜ್ವಲ್ ರೇವಣ್ಣನವರಿಗೆ ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ಬೇಲ್ ಸಿಗುವ ಸಾಧ್ಯತೆ ಕೋರ್ಟಿಂದ ತುಂಬ ಕಡಿಮೆ ಇದೆ. ಈಗ ಜನಪ್ರತಿನಿಧಿಗಳ ಕೋರ್ಟಲ್ಲೇ ಅವರ ವಿಚಾರಣೆ ಆಗುತ್ತೆ, ತುಂಬ ಕಡಿಮೆ ಇದೆ ಅಂತ ಎಲ್ಲ ಕಾನೂನು ತಜ್ಞರು ಹೇಳ್ತಾರೆ. ಈವನ್ ಸಪೋಸ್ ನೀವು ಹೇಳಿ, ಇನ್ನೊಂದು ಕಡೆ ಭವಾನಿ ರೇವಣ್ಣನವರಿಗೆ 3ನೇ ನೋಟಿಸ್ ಕೊಡಲಾಗಿತ್ತು, ಇವತ್ತು 4ನೇ ನೋಟಿಸನ್ನು ಕೊಟ್ಟಿದ್ದಾರೆ. ಅವ್ರದ್ದು ಆಂಟಿಸಿಪೇಟರಿ ಬೇಲ್, ಶಿ ಈಸ್ ಆಲ್ಸೋ ಅಬ್ಸ್ಕಾಂಡಿಂಗ್, ಅವ್ರದ್ದು ಆಂಟಿಸಿಪೇಟರಿ ಬೇಲ್ ಇವತ್ತು ಜಡ್ಜ್ಮೆಂಟ್ಗೆ ಇರೋದ್ರಿಂದ ಇನ್ನೊಂದು ಕಡೆ ರಿಲೀಫ್ ಕೇಳಲಿಕ್ಕೆ ರೇವಣ್ಣನವರು ಹೈಕೋರ್ಟಲ್ಲಿ 482 ಅಂದರೆ ಕ್ವಾಸ್ ಪಿಟಿಷನ್, ಅವರ ಮೇಲೆ ದಾಖಲಾದಂತಹ 2 FIRಗಳು, ಒಂದು ಕಿಡ್ನ್ಯಾಪ್ ಕೇಸು, ಇನ್ನೊಂದು ಲೈಂಗಿಕ ದೌರ್ಜನ್ಯದ ಕೇಸು, 2 FIRಗಳನ್ನು
ಕ್ವಾಶ್ ಮಾಡಬೇಕು, ತನ್ನನ್ನು ಅದರಿಂದ ಬಿಡುಗಡೆಗೊಳಿಸಬೇಕು ಅನ್ನುವ ಯಾವುದು ಕೇಸ್ ಇದೆ ಅದು ಕೂಡ ಇವತ್ತು ಹೈಕೋರ್ಟಲ್ಲಿ ಹಿಯರಿಂಗ್ ಇದೆ. ದಟ್ ಮೀನ್ಸ್ ಇವತ್ತು ಸಪೋಸ್ 3 ತರಹದ ಒಂದು ಕಾನೂನು ಹೋರಾಟವನ್ನು ಇವತ್ತು ರೇವಣ್ಣ ಫ್ಯಾಮಿಲಿ ಎದುರಿಸಬೇಕಾಗತ್ತೆ. ಒಂದು, ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ ರೇವಣ್ಣನ ಮಗನನ್ನು ಕೊಡ್ತಾರೆ, ಪ್ರಜ್ವಲ್ ನಾವೇನು ವಿಕೃತ ಕಾಮಿ ಅಂತ ಕರಿತೀವಿ ಅವನನ್ನು ಕೊಡ್ತಾರೆ. ಸೆಕೆಂಡ್ ಒನ್, ಭವಾನಿ ಅವರದು ಇವತ್ತು ಆಂಟಿಸಿಪೇಟರಿ ಬೇಲ್ ಜಡ್ಜ್ಮೆಂಟ್ ಏನಾಗುತ್ತೆ ಅದರ ರಿಸಲ್ಟ್ ಏನು. ಮೂರನೇದ್ದು ಕ್ವಾಶ್ ಪಿಟಿಷನ್ ಯಾವುದು ಹಾಕಿದ್ದಾರೆ ಅದರ ಪ್ಲಸ್ ಆರ್ ಮೈನಸ್. ಸಪೋಸ್ ಏನಾದರೂ ಅದು 2 FIRಗಳು ಸ್ಟೇ ಆದರೆ ಅಥವಾ 2 FIRಗಳು ಕ್ವಾಶ್ ಆದರೆ ದಟ್ ಇಸ್ ಎ ಬಿಗ್ ವಿನ್. ಒಂದು ಥರ ಬಿಗ್ ವಿನ್ ಟು ರೇವಣ್ಣನವರಿಗೆ, ಒಂದು ಥರದ ಏನು ಹೇಳ್ತಾರೆ ಸಂಜೀವಿನಿ ಕೊಟ್ಟು ಬದುಕಿಸಿದಂಗೆ ಆಗುತ್ತೆ. ಅದರ ಅಲ್ಲಿ ರೇವಣ್ಣನವರು ಆಲ್ಮೋಸ್ಟ್ ಹಿ ವಿಲ್ ಗೆಟ್ ರಿಲೀಫ್. ಇಲ್ಲಿ ನೋಡಿ ಇನ್ನು 3 FIRs ದಟ್ ಈಸ್ ವೆರಿ ಸ್ಟ್ರಾಂಗ್ ಆನ್ ಪ್ರಜ್ವಲ್ ರೇವಣ್ಣನವರ ಮೇಲಿರುತ್ತೆ. ಅದನ್ನು ಅವರು ಹೋರಾಡಲೇಬೇಕಾಗುತ್ತೆ. ಐ ಥಿಂಕ್ ಇಟ್ ಈಸ್ ನಾಟ್ ಈಸಿ ಟು ಗೆಟ್ ಎ ಬೇಲ್. ಜನಸಾಮಾನ್ಯರು 376 ಒಂದು ರಾಜಕಾರಣಿಯ ಮಗನಿಗೆ ಅಷ್ಟು ಈಸಿಯಾಗಿ ಬೇಲ್ ಸಿಗುತ್ತೆ ಅಂತ ಹೇಳಿದರೆ, ಈಗ ನಿಮಗೆ ಗೊತ್ತಿದೆ ಸಿಚುವೇಶನ್ಸ್ ಹೆಂಗಿದೆ ಅಂದರೆ ಭಾರತದಲ್ಲಿ ಸಿಸ್ಟಮ್ ಮೇಲೇ ಜನಸಾಮಾನ್ಯರು, ಬಡವರು ಮತ್ತು ಕಾಮನ್ ಪೀಪಲ್ ಲೂಸಿಂಗ್ ದ ಫೇತ್ ಅಂತ ಹೇಳುವ ಟೈಮಲ್ಲಿ ಅಲ್ಪ ಸ್ವಲ್ಪ ಒಂದು ಫೇತ್ ಉಳಿದಿರೋದು ಭಾರತದ ನ್ಯಾಯಾಂಗದ ಮೇಲೆ, ವ್ಯವಸ್ಥೆಯ ಮೇಲೆ. ನಾವು ಈಗಲೂ ಹೇಳ್ತೀವಿ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿದೆ. ನ್ಯಾಯ ಜನಸಾಮಾನ್ಯನಿಗೂ ಒಂದೇ, ದುಡ್ಡಿದ್ದವನು ಒಂದೇ, ರಾಜಕಾರಣಿಗಳಿಗೆ ಒಂದೇ ಅಂತ ಇನ್ನೂ ನಾವು ತಿಳ್ಕೊಂಡಿದ್ದೀವಿ. ಈ ರೀತಿ ದಿಸ್ ಈಸ್ ಹೈ ಪ್ರೊಫೈಲ್ ಕೇಸ್. ಜನಗಳು ಪ್ರತಿಯೊಬ್ಬರು ಇದನ್ನು ವಾಚ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಈಸಿ. ಈ ಒಂದು ಜಡ್ಜಸ್ಗಳ ವಿಷಯಕ್ಕೂ ಬಂದಾಗ ಇಂಥ ಕೇಸ್ಗಳನ್ನು ಡಿಸೈಡ್ ಮಾಡೋದು ಅಷ್ಟು ಈಸಿಯಾಗಿರಲ್ಲ. ಅವರು ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ, ಅವರಿಗೂ ಪ್ರೆಷರ್ಗಳಿರುತ್ತೆ, ಮೆಂಟಲ್ ಪ್ರೆಷರ್ಸ್ ಇರುತ್ತೆ. ಇದನ್ನೆಲ್ಲ ನೋಡುವಾಗ ಐ ಥಿಂಕ್ ಇವತ್ತು SIT ವಿಲ್ ಸಕ್ಸೀಡ್ ಟು ಗೆಟ್ ಹಿಮ್ ಇನ್ ಟು ಆಗಲೇಬೇಕು. ಐ ಡೋಂಟ್ ಥಿಂಕ್ ಸೊ ಅವನಿಗೆ ಇಮಿಡಿಯೇಟ್ಲಿ ಬೇಲ್ ಆಗುತ್ತೆ, ಪೊಲೀಸ್ ಇನ್ಕ್ವೈರಿ ಆಗದೆ ಬೇಲ್ ಆಗುತ್ತೆ ಅಂತ. ಪ್ರಜ್ವಲ್ ರೇವಣ್ಣ ಅಂತೂ ಪೊಲೀಸ್ ಕಸ್ಟಡಿ ಇವತ್ತು ಕೊಟ್ಟೇ ಕೊಡ್ತಾರೆ. ದರ್ ಇಸ್ 100% ಫಾರ್ ಶ್ಯೂರ್. ದರ್ ಇಸ್ ನೋ ಚಾನ್ಸ್ ಆಫ್ ಗೆಟಿಂಗ್ ಎ ಬೇಲ್. ಬಟ್ ಭವಾನಿ ಅವರದ್ದು ಜಡ್ಜ್ಮೆಂಟ್ ನೋಡಬೇಕು. ಸಪೋಸ್ ಭವಾನಿ ಅವರಿಗೆ ಏನಾದರೂ ಆಂಟಿಸಿಪೇಟರಿ ಬೇಲ್ ಇವತ್ತು ರಿಜೆಕ್ಟ್ ಆದರೆ ದೆನ್ ದರ್ ಇಸ್ ಎ ಪ್ರಾಬ್ಲಮ್. ಒಂದು, ಭವಾನಿ ಅವರು ಬಂದು ಅವರು ಇನ್ವೆಸ್ಟಿಗೇಷನ್ಗೆ ಸಹಕರಿಸ್ಬೋದು. ಅವರನ್ನು ಅರೆಸ್ಟ್ ಮಾಡಬೇಕಾ ಬೇಡ ಆ ಕೇಸಲ್ಲಿ ಅಂತದ್ದು ಡಿಸೈಡ್ ಮಾಡಿದ್ದು ಎಗೈನ್ IO ಡಿಸೈಡ್ ಮಾಡ್ಬೋದು. ಇಟ್ ಈಸ್ ನಾಟ್ ದ್ಯಾಟ್ ಆಂಟಿಸಿಪೇಟರಿ ಬೇಲ್ ಏನಾದರೂ ರಿಜೆಕ್ಟ್ ಆದಮೇಲೆ ಭವಾನಿ ರೇವಣ್ಣನನ್ನು ಅರೆಸ್ಟ್ ಮಾಡಲೇಬೇಕಂತ ಏನಿಲ್ಲ. ಸ್ಟಿಲ್ ದೇ ಕ್ಯಾನ್ ಡಿಸೈಡ್ ವೆದರ್ ದೇ ನೀಡ್ ಟು ಅರೆಸ್ಟ್ ಆರ್ ನಾಟ್. ಅದರ ಮೇಲೆ ಭವಾನಿ ರೇವಣ್ಣವರಿಗೆ ಇನ್ನೊಂದು ಆಪ್ಷನ್ ಇದೆ. ಯಾವುದಂದರೆ ಅವರು ಅದನ್ನು ಹೈಕೋರ್ಟಲ್ಲಿ ಅಪೀಲ್ ಮಾಡಬಹುದು. ಇಫ್ ಇಟ್ ಈಸ್ ರಿಜೆಕ್ಟ್ ಅದನ್ನು ಹೈಕೋರ್ಟಲ್ಲಿ ಅಪೀಲ್ ಮಾಡಬಹುದು. ಈವನ್ ನಮ್ಮ ಪ್ರಾಸಿಕ್ಯೂಷನ್ ಅಂದರೆ ಗೌರ್ಮೆಂಟಿಗೂ ಒಂದು ಚಾನ್ಸಸ್ ಇದೆ. ಈವನ್ ಆಂಟಿಸಿಪೇಟರ್ ಬೇಲ್ ಏನಾದರೂ ಅವ್ರಿಗೆ ಅಕ್ಸೆಪ್ಟ್ ಆದರೆ, ಸಪೋಸ್ ಅಲೌಡ್ ಆದರೆ, ಅದನ್ನು ಕೂಡ ಹೈಕೋರ್ಟಲ್ಲಿ ಹೋಗಿ ಇಲ್ಲ ಆಂಟಿಸಿಪೇಟರ್ ಬೇಲ್ ಕೊಟ್ಟಿದ್ದಾರೆ, ಇದು ಕಾನೂನು ನಮಗೆ ಇದು ಸರಿ ಅಂತ ಅನಿಸ್ತಾ ಇಲ್ಲ, ನಮಗೆ ಅವ್ರ ಇನ್ವೆಸ್ಟಿಗೇಷನ್ಗೆ ಬೇಕು, ವಿ ವಾಂಟ್ ಟು ಅರೆಸ್ಟರ್ ಆ್ಯಂಡ್ ಇನ್ವೆಸ್ಟಿಗೇಟ್ ಅಂತ ಏನಾದರೂ ಲೀಗಲ್ ಗ್ರೌಂಡ್ ತಗೊಂಡು ಅವರು ಕೂಡ ಹೈಕೋರ್ಟ್ಗೆ ಹೋಗ್ಬೋದು. ಇದರ ಮಧ್ಯ ನಾವು ಇನ್ನೊಂದು ಕೇಸನ್ನು ಮರೀತಾ ಇದ್ದೀವಿ. ಅದು ಕರ್ನಾಟಕ ಗವರ್ಮೆಂಟ್ ಅಂದರೆ ಪ್ರಾಸಿಕ್ಯೂಷನ್ ಯಾವುದು ಇವತ್ತಿದೆ, ಅವರು ರೇವಣ್ಣನವರಿಗೆ ಕೊಟ್ಟ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವುದನ್ನು ಹೈಕೋರ್ಟ್ ಮೆಟ್ಟಲು ಏರೋದ್ರಿಂದ ಆ ಕೇಸು ಫಾರ್ ಹಿಯರಿಂಗ್ ಇದೆ. ಸಪೋಸ್ ಅಲ್ಲೇನಾದರೂ ರೇವಣ್ಣನವರ ಒಂದು ಬೆಂಚಲ್ಲಿ ರೇವಣ್ಣನವರ ಸಪೋಸ್ ಕ್ವಾಶ್ ಪಿಟಿಷನ್ ಅಲೌ ಆದರೆ ಆಟೋಮೆಟಿಕ್ಲಿ ಅದು ಏನು ಕ್ಯಾನ್ಸಲೇಷನ್ ಆಫ್ ಬೇಲ್ ಬರುವುದೇ ಇಲ್ಲ. ಯಾಕಂದರೆ ವೆನ್ FIR ಇಟ್ ಸೆಲ್ಫ್ ಈಸ್ ಸ್ಟೇಡ್ ದರ್ ಇಸ್ ನೋ ಕ್ವಶನ್ ಆಫ್ ಅರೆಸ್ಟಿಂಗ್ ಆರ್ ಇನ್ವೆಸ್ಟಿಗೇಷನ್. ಅದರಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಅಪ್ಲಿಕೇಶನನ್ನು ಫೈಲ್ ಮಾಡಿದೆ ದಟ್ ವಿಲ್ ಬಿಕಮ್ ಇನ್ವ್ಯಾಲಿಡ್. ಸಪೋಸ್ ಆ ಕ್ವಾಶ್ ಪಿಟಿಷನ್ ಎಲ್ಲ ಆಗಿಲ್ಲ ಅಂದರೆ ಈ ಕಡೆ ರೇವಣ್ಣನವರ ಗವರ್ಮೆಂಟ್ ಆಫ್ ಕರ್ನಾಟಕ ಏನು ಅಪೀಲ್ ಮಾಡಿದೆ ಕ್ಯಾನ್ಸಲೇಷನ್ ಆಫ್ ಬೇಲ್, ಕಿಡ್ನ್ಯಾಪ್ ಕೇಸಲ್ಲಿ ರೇವಣ್ಣನವರಿಗೆ ಕೊಟ್ಟ ಕೇಸಿದೆ, ಅದರಲ್ಲಿ ಕ್ಯಾನ್ಸಲೇಷನ್ ಆಫ್ ಬೇಲ್ ಮಾಡಿದರೆ ಪುನಃ ರೇವಣ್ಣನವರಿಗೆ ಇನ್ನೊಂದು ಥರದ ಸಂಕಷ್ಟ ಎದುರಾಗುತ್ತೆ, ಪುನಃ ಅವರು ಜೈಲಿಗೆ ಹೋಗುವ ಪ್ರಮೇಯ ಬರ್ಬೋದು. ಬಟ್ ಇದರಲ್ಲಿ ಎಲ್ಲದರಲ್ಲಿ ನೋಡಿದ್ರು ನಾವು ಒಂದನ್ನು ನಾವು ಮನದಟ್ಟು ಮಾಡ್ಕೊಬೇಕು, ಜನಸಾಮಾನ್ಯರು ಭಾರತದ ಪ್ರತಿಯೊಬ್ಬನು ಈ ಕೇಸ್ ಮೇಲೆ ನಿಗಾ ಇಟ್ಟಿದ್ದಾನೆ, ಈ ಕೇಸನ್ನು ವಾಚ್ ಮಾಡ್ತಾ ಇದ್ದಾರೆ. ಇದು ಏನು ನಾರ್ಮಲ್ ಕೇಸ್ ಅಲ್ಲ, ನೂರಾರು ಸಂತ್ರಸ್ತೆಯರಿದ್ದಾರೆ, ಸಾವಿರಾರು ವಿಡಿಯೋಗಳು ಲೀಕ್ ಆಗಿದ್ದಾವೆ. ಜನಸಾಮಾನ್ಯರ ಹೆಂಗಸರ ಮಾನ ಮರ್ಯಾದೆಗಳು ಇಡೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಕಳೆದು ಹೋಗಿದೆ. ಈಗ ಆ್ಯಂಡ್ ದಿಸ್ ಫ್ಯಾಮಿಲಿ ಅಗೈನ್ ಬಿಲಾಂಗ್ಸ್ ಟು, ನಿಮಗೆ ಗೊತ್ತಿದೆ, ಶ್ರೀ ದೇವೇಗೌಡಜಿಯವರ ಫ್ಯಾಮಿಲಿ ಮತ್ತು ಕುಮಾರಸ್ವಾಮಿಯವರ ಫ್ಯಾಮಿಲಿ, ಅವರು ಇಲ್ಲ ಅಂದರೂ ಅವರ ಫ್ಯಾಮಿಲಿ.
ನೀವು ಹೇಳ್ತಾ ಇದ್ರಿ ಅವರು ಎಲ್ಲ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನವರನ್ನು ಈ ಕುಣಿಕೆಯಿಂದ ಹೊರಗಡೆ ತರಲಿಕ್ಕೆ. ಆಬ್ವಿಯಸ್ಲಿ ಇಟ್ ಈಸ್ ರೈಟ್. ಯಾವುದೇ ಒಬ್ಬ ಫ್ಯಾಮಿಲಿ ಮೆಂಬರ್ ಆದರೂ ಅವನ ಸರಣಿ ಮರ್ಡರ್ ಮತ್ತು ಸರಣಿ ಅತ್ಯಾಚಾರ ಮಾಡಿದ್ರು ಅಷ್ಟು ಸುಲಭವಾಗಿ ಒಂದು ಫ್ಯಾಮಿಲಿ ಮೆಂಬರನ್ನು ಬಿಟ್ಕೊಡಲ್ಲ. ಅದರ ನಂತರ ಕೂಡ ಇದು ದೇವೇಗೌಡರ ಫ್ಯಾಮಿಲಿಯ ಮತ್ತು ಜಾತ್ಯತೀತ ಜನತಾದಳದ ಅಸ್ತಿತ್ವದ ಕ್ವಶನಲ್ಲಿ ಬಂದು ನಿಂತ್ಕೊಂಡಿರೋದ್ರಿಂದ ದೇ ಟ್ರೈ ಟು ಡಿಪೆಂಡ್ ಇನ್ ಆಲ್ ದ ವೇಸ್. ಯಾವ ದಾರಿಯಲ್ಲಿ ಅವನನ್ನು ಉಳಿಸ್ಕೊಬೋದು, ತಾವು ನಿರಪರಾಧಿಗಳಂತ ಪ್ರೂವ್ ಮಾಡ್ಬೋದು, ಅಥವಾ ಯಾವ ರೀತಿಯಿಂದ ಸ್ಟ್ರಾಟಜಿಗಳನ್ನು ಮಾಡ್ಬೋದು, ಅವರು ಮಾಡೇ ಮಾಡ್ತಾರೆ. ಇವತ್ತು ನೀವು ನೋಡ್ತೀರಿ ರೇವಣ್ಣನವರನ್ನು ಒಂದೇ ಒಂದು ಕಾನೂನಿನ ಕುಣಿಕೆಯಿಂದ ಅವರು ಹೊರಬರಬೇಕು, ಅದರಿಂದ ಜಸ್ಟಿಸ್ ಸಿಗಬೇಕು. ಇನ್ನು ಜನತಾ ನ್ಯಾಯಾಲಯದಲ್ಲಿ ಇವರು ಎಲ್ಲರನ್ನು ಲಾಸ್ಟ್ 1 ಮಂತಿಂದ ನಾವು ನೋಡಿದ್ದೀವಿ. ದೇ ಆರ್ ಫನ್ನಿಸ್ಟ್. ಜಜ್ಮೆಂಟ್ ಈಸ್ ಗಿವನ್. ಜನತೆಗೆ ಗೊತ್ತಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಏನು, ದೇವೇಗೌಡರ ಕುಟುಂಬದಿಂದ ಏನು ಅನ್ಯಾಯ ಆಗಿದೆ, ಇದು ಎಲ್ಲ ಇವತ್ತು ಜಗಜ್ಜಾಹಿರಾಗಿದೆ. ಮುಚ್ಚಿಟ್ಟುಕೊಂಡಂತಹ ಈ ಏನು ಕೆಂಡದಲ್ಲಿದ್ದಂತಹ ಬೂದಿ ಆರಿ ಹೋಗಿದೆ, ಎಲ್ಲರಿಗೆ ಗೊತ್ತಾಗ್ಬಿಟ್ಟಿದೆ. ಬಟ್ ಈಗ ಅವರಿಗೆ ಭರವಸೆ ಇರೋದು ಇನ್ನೂ ಒಂದು ಕೋರ್ಟ್, ಅಂದರೆ ದೇವರ ಕೋರ್ಟಲ್ಲಿ ಭಗವಂತನ ಮೊರೆ ಹೊರಟಿದ್ದಾರೆ. ಭಗವಂತನಿಗೆ ಚಪ್ಪಲಿ ಹಾಕಳೆ ನಡೆಯುವುದು, ಅಲ್ಲಿ ದೀಪ ಹಚ್ಚುವುದು. ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಿನ್ನೆ ಅರೆಸ್ಟ್ ಆದ ನಂತರ, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ನಂತರ ಎಷ್ಟು ಹೆಣ್ಣು ಮಕ್ಕಳ ಮನೆಯಲ್ಲಿ, ಕರ್ನಾಟಕದಲ್ಲಿ ಸಂತ್ರಸ್ತೆಯರ ಮನೆಯಲ್ಲಿ ದೇವರ ಎದುರುಗಡೆ ದೀಪ ಹಚ್ಚಿರ್ಬೋದು, ದೇವರಿಗೆ ಕೈ ಮುಗಿದಿರ್ಬೋದು. ಅಷ್ಟು ಸಂತ್ರಸ್ತೆಯರ ಕಣ್ಣೀರಿಂದ ಯಾವ ರೀತಿಯಾಗಿ ಇವತ್ತು ರೇವಣ್ಣನಿಗೆ ಆ ದೇವರು ಹರಸ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಕಾನೂನಿಗೆ ಬೇಕಾಗಿರೋದು ಇವಿಡೆನ್ಸಸ್ಗಳು ಮತ್ತು ವಿಟ್ನೆಸ್ಗಳು. ಇಲ್ಲಿ ನಾವು ವೆರಿ ಕ್ಲಿಯರ್ ಪೂರ್ಣಿಮಾ, ನಾನು ಏನು ಹೇಳ್ತೀನಿ, ಯಾವ ಆಪಾದನೆಗಳಲ್ಲಿ ಯಾರ ಮೇಲೆ ಯಾವ ಆಪಾದನೆಗಳನ್ನು ಮಾಡ್ರಿ, ಬಟ್ ಈವನ್ ಇಫ್ ಇಟ್ ಈಸ್ ನೋನ್ ಆಲ್ಸೋ, ಹೌದು ನಮಗೆ ಪ್ರೈಮಾ ಫೇಸಿ ಗೊತ್ತಾಗುತ್ತೆ ಇವನೇ ಮಾಡಿದ್ದೆ ಅಂತ ನಾವು ಹೇಳೋದಾದರೂ, ಕಾನೂನಿಗೆ ಬರುವಾಗ, ನಾಳೆ ಕೋರ್ಟ್ಗೆ ಬರುವಾಗ ಪ್ರೈಮಾ ಫೇಸಿ ಇವಿಡೆನ್ಸ್ಗಳು ಮಾತ್ರ ಅಲ್ಲ, ಸ್ಟ್ರಾಂಗ್ ಇವಿಡೆನ್ಸ್ಗಳು, ವಿಟ್ನೆಸ್ಗಳು ಬೇಕಾಗ್ತಾರೆ. ವಿ ಶುಡ್ ನೋ ದ್ಯಾಟ್ ಹೌ ಸ್ಟ್ರಾಂಗ್ SIT ಇನ್ವೆಸ್ಟಿಗೇಷನ್ ಅನ್ನು ಮಾಡಿದೆ, ಯಾವ ರೀತಿಯ ಇವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದೆ, ಯಾವ ರೀತಿಯ ವಿಟ್ನೆಸ್ಗಳನ್ನು ಕಲೆಕ್ಟ್ ಮಾಡಿದೆ. ಈ ಕಾನೂನಿನ ಕುಣಿಕೆಯಿಂದ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಫ್ಯಾಮಿಲಿ ಹೊರಗಡೆ ಹೋಗದಾಗೆ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ನಾವು ಕಾದು ನೋಡಬೇಕು ಪೂರ್ಣಿಮಾ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್.